ಸರ್, ಇದು ಫ್ಯಾಕ್ಟ್ರಿ ಅವ್ರು ಏನ್ ಮಂಡತನ ಮಾಡಿದ್ರು, ನಮಗೊಂದಿಷ್ಟೆಲ್ಲ ಒಳಕಿತ್ತು. ಯಾವ ರೀತಿ ಹೋರಾಟ ಮಾಡೋದು, ಹೈವೇಕ್ ಹೋಗೋದು, ಇಲ್ಲೇ ಮಾಡೋದು, ಚಳವಳಿ ರೂಪ ಬೇರೆ ತಗೊಳ್ಳೋದು, ಫ್ಯಾಕ್ಟ್ರಿ ಅವ್ರನ್ನ ಯಾವ ರೀತಿ ಭಾಗಿಸ್ಬೇಕು ಅಂತೇಳಿ ಸಾಕಷ್ಟು ಜಾರಿ ಚರ್ಚೆಯನ್ನು ಮಾಡಿದಾಗ ನನಗನ್ನಿಸ್ತು, ನಂಜುಂಡಸ್ವಾಮಿ ಅವರ ತತ್ವ ಹೆಂಗಿತ್ತು ಅಂದ್ರೆ, ಸರ್ಕಾರ ನಾವಿದ್ದಲ್ಲಿ ಬರಬೇಕು, ಅಧಿಕಾರಿಗಳು ನಾವಿದ್ದಲ್ಲಿ ಬರಬೇಕು. ತಾವು ನೋಡಿದಿರಿ, ನಾನು ವೇದಿಕೆ ಬಿಟ್ಟು ಒಂದು ಕ್ಷಣ ಹೊರಗೆ ಹೋಗ್ಲಿಲ್ಲ. ಯಾಕಂದ್ರೆ ರೈತರನ್ನ ಮಣ್ಣು ಕೊಡ್ತಕ್ಕಂಥ ಕೆಲಸ ಆಗ್ಬಾರ್ದು. ಆಮೇಲೆ ರೈತ ಸಂಘದ ಹೆಸರು ಕೆಡಿಸುವ ಸಲುವಾಗಿ ನನ್ನನ್ನ ಮೀಟಿಂಗ್ ಒಯ್ಯಬೇಕು, ಚರ್ಚೆ ಮಾಡ್ಲಿಕ್ಕೆ ಒಯ್ಯಬೇಕು, ಚುನಾವಣೆ ಒಯ್ಬೇಕಂತ ಮಾಡಿದ್ರು. ಅದು ಸಾಧ್ಯ ಆಗಲಿಲ್ಲ. ರೈತರ ಮಧ್ಯದಲ್ಲಿ ಚರ್ಚೆ ಆಯ್ತು. ರೈತ ಸಂಘ ಪ್ರಾಮಾಣಿಕದ, ಚುನಪ್ಪ ಪೂಜಾರಿ ಗುರುಜಿ ಪ್ರಾಮಾಣಿಕ ಅದಾರ, ರೈತರಿಗೆ ಗೆಲುವಾಗ್ಯದ. ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾಧ್ಯಮದವ್ರಿಗೆ. ಯಾಕಂದ್ರೆ ರಾಜ್ಯ ರಾಷ್ಟ್ರ ಸಚಿವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕಣ್ಣು ತೆಗೆದು ಇವತ್ತು ನಮ್ಗೆ ನ್ಯಾಯ ಸಿಗಲಿಕ್ಕೆ ನೀವೆಲ್ಲ ನಮ್ಮ ರಾಜ್ಯದ ಮಾಧ್ಯಮದವರು ಸಹಕಾರ ಮಾಡಿದಿರಿ. ಅನ್ನದಾತರ ಪರವಾಗಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹೋರಾಟ ಮುಂದುವರಿಯುತ್ತಾ ಮುಗಿಸ್ತಾರ ಇಲ್ಲಿಗೆ? ಹೋರಾಟ ಮುಕ್ತಾಯ ಸರ್, ಮುಕ್ತಾಯ ಸರ್, ನಮ್ಗೆ ಗೆಲುವಾಗ್ಯದ. ಮುಂದೆ ಅಧಿವೇಶನದಲ್ಲಿ ನಾನು ಚುನಪ್ಪ ಮಾತಾಡ್ಕೊಡ್ತೀವಿ, ನಮ್ಮ ರಾಜು ಪವಾರ್ ಅವರು ಎಲ್ಲ ಮುಖಂಡರು ಮಾತಾಡಿಕೊಂಡು ಒಂದು ನಿರ್ಧಾರ ಮಾಡಿಕೊಂಡು ಮಾಧ್ಯಮಗೋಷ್ಠಿಯನ್ನು ಬೆಳಗಾವಿಯಲ್ಲಿ ಮಾಡಿ ನಿಮಗೂ ಕೂಡ ವಿಷಯವನ್ನು ತಿಳಿಸ್ತೀನಿ ಸರ್. ಇಲ್ಲ ಸರ್, ವೇದಿಕೆ ಇರಲ್ಲ. ಕ್ಲಿಯರ್ ಆಯ್ತು ಸರ್, ಕ್ಲಿಯರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ಫ್ಯಾಕ್ಟ್ರಿ ವತಿಯಿಂದ 4,500 ರೂಪಾಯಿ ಟ್ಯಾಕ್ಸ್ ಹೋಗ್ತದಂತ ಆಧಾರ ಅದ. ಅದನ್ನ ಸರಿಯಾಗಿ ಅಧ್ಯಯನ ಮಾಡ್ತೀವಿ. ಎಷ್ಟು ಟ್ಯಾಕ್ಸ್ ಹೋಗ್ತದ, ಕಲ್ಟಿವೇಶನ್ ಹೋಗ್ತದ, HNT ಏನದ, ಟ್ರಾನ್ಸ್ಪೋರ್ಟ್ ಏನದ, ಎಲ್ಲಾ ಮಾಹಿತಿ ತಗೊಂಡು ಸರ್ಕಾರದೊಳಗೆ ಆಧಾರ ಸಮೇತವಾಗಿ ಅಧಿವೇಶನದಲ್ಲಿ ಗಟ್ಟಿಯಾದ ಹೋರಾಟ ಮಾಡ್ತೀವಿ.